ಇಷ್ಟಿರ್ಲಾಗಿದೆ ನೋರೆ ನೋಡು ನೀನು ನೋಡು ಫಂಕ್ಷನ್ ಇವಾಗ ಪಾತ್ರೆ ತಿಕ್ಕೋರಂಗ ಹೇ ದೇರ್, ನಾನು ನಿಮ್ಮ ಸುಮ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಇದು ಪೂಜೆ ದಿನದ ವಿಡಿಯೋ ಆಗಿರುತ್ತೆ. ನಾನು ನೀಟಾಗಿ ಮನೆಯಿಂದನೇ ರೆಡಿಯಾಗಿ ಹೊರಟಿದ್ದೆ. ತಲೆನೋವೆಲ್ಲ ಸ್ವಲ್ಪ ಕಡಿಮೆ ಅನಿಸ್ತಾ ಇತ್ತು ಇವತ್ತು. ಸೊ ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದೆ ನಾನು. ಈ ಸೀರೆ ಬಂದುಬಿಟ್ಟು ನಮ್ಮಕ್ಕ ನನಗೆ ಮದುವೆಲಿ ಗಿಫ್ಟ್ ಮಾಡಿದ್ದು. ಇಟ್ಸ್ ಬಿನ್ 2 ಇಯರ್ಸ್. ನಾನು ಇವಾಗ ಈ ಫಂಕ್ಷನ್ಗೆ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಎಲ್ಲೇ ಚಿಕ್ಕದಾಗಿ ಮೊಮ್ಮಗ್ ಕಾಟ ಕೊಡೋಣ ಅಂತ ವಿಡಿಯೋ ಮಾಡೋಕ್ಕೆ ಹೋದೆ. ಇಷ್ಟಿರ್ಲಾಗಿದೆ ನೋರೆ ನೋಡು ನೀನು ನೋಡು ಫಂಕ್ಷನ್ ಇವಾಗ ಪಾತ್ರೆ ತಿಕ್ಕೋರಂಗ ಹಾಗೆ ಟೆಂಪಲ್ಗೆ ಬಂದು ರೀಚ್ ಆಗಿ ಮೋಮೋ ರೆಡಿ ಆದ. ಹಾಗೆ ಟಿಫನ್ ಮಾಡ್ಕೊಂಡ್ಬಂದ್ವಿ. ಟಿಫನ್ನು ಅಲ್ಲೇ ಇತ್ತು. ಸೊ ಟಿಫನ್ ಮಾಡಿಕೊಂಡು ಹಾಗೆಯೇ ನಾವು ಕುಂಕುಮಾರ್ಚನೆಗೆ ಕೂತ್ಕೊಂಡ್ವಿ. ಅಪ್ಪಾಯಿ ಹೋಮ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅಷ್ಟೊತ್ತಿಗೆ ಅಪ್ಪಾಜಿ ಅಮ್ಮನೂ ಬಂದರು ಊರಿಂದ. ಅವರು ಮಾತಾಡ್ಸ್ಕೊಂಡೋದ್ರು. ಅವರು ಟಿಫನ್ ಮಾಡ್ಕೊಂಬನ್ನಿ ಅಂತ ಕಳಿಸಿದ್ವಿ. ಸೊ ಅವರು ಅಲ್ಲಿಗೋದ್ರು. ಅಪ್ಪಾಜಿ ಅಮ್ಮನ ನೋಡಿದ್ದೆ ಇಷ್ಟಂದ್ರೂ ಖುಷಿ ಬೇರೆಯೇ ಥರ ಇರುತ್ತೆ. ಹಾಗೆಯೇ ಈ ಪೂಜೆ ತುಂಬಾ ಲೆಂದಿ ಪ್ರೋಸೆಸ್ ಇರುತ್ತೆ. ಹಾಗೆ ಇದನ್ನು ಏನಕ್ಕೆ ಮಾಡ್ತಾರೆ ಅನ್ನೋದನ್ನು ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ. ನನಗೆ ಆ ಕಡೆನೇ ಎಳಿತಾ ಇತ್ತು ಮನಸ್ಸು. ಹಾಗೆ ಅಪ್ಪಾಜಿ ಬಂದು ಹೇಳಿದ್ರು, ಅವರು ಕಾರಲ್ಲೇ ಕೀ ಇಟ್ಟು ಲಾಕ್ ಮಾಡ್ಕೊಂಡು ಬಂದುಬಿಟ್ಟಿದ್ರಂತೆ. ಅದನ್ನು ಹೇಳ್ತಾಯಿದ್ರು. ಹಾಗೆ ಅದನ್ನೇನು ಮಾಡೋದು ಅಂತ ಯಾರಿಗೋ ಗ್ಯಾರೇಜ್ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಸೊ ಮೋಮೋನು ಅದನ್ನೇ ಹೇಳ್ತಾ ಇದ್ದ. ನಾನು ಬಂದಿಲ್ಲ ಅವರು ಅಂದರೆ ಬೇರೆ ಏನಾದರೂ ಯೋಚನೆ ಮಾಡೋಣ, ಇವಾಗಿಂದಲೇ ಕೆಡಿಸ್ಕೋಬೇಡಿ ಅಂತ. ಸೊ ಆಯಿತು. ನಾನು ಅಪ್ಪ ಸ್ವಲ್ಪ ಏನೇನು ಮಾತಾಡಿಕೊಂಡು, ಹಾಗೆ ಅಮ್ಮ ಮತ್ತು ದೊಡ್ಡಮ್ಮ ಸಹಿತ ಬಂದಿದ್ದರು. ಅವರಿಬ್ಬರು ಇನ್ನೂ ಮಾತಾಡ್ಸೋಕ್ಕೆ ಬಂದಿರಲಿಲ್ಲ. ನಾನು ಆವಾಗವಾಗ ನಾನು ನೋಡ್ತಾ ಇದ್ದೆ. ಸೊ ಎಲ್ಲಿ ಅವರು ಏನು ಮಾಡ್ತಿದ್ದಾರೆ ಅಂತ. ಅವರು ಬೇರೆಯವ್ರನ್ನೆಲ್ಲ ಮಾತಾಡಿಸ್ತಾ ನಿಂತ್ಕೊಂಡಿದ್ರು. ಇನ್ನು ನನ್ನ ಮಾತಾಡ್ಸೋಕ್ಕೆ ಬಂದಿರಲಿಲ್ಲ. ನಾನು ಆ್ಯಕ್ಚುಲಿ ನಮ್ಮಮ್ಮನ ಹತ್ರ ತುಂಬಾ ಜಗಳ ಆಡ್ತೀನಿ. ಸುಮ್ಮನೆ ಏನೋ ರೀಸನ್ ಇಲ್ಲದೆ ಜಗಳ ಸ್ಟಾರ್ಟ್ ಮಾಡ್ತೀನಿ. ಸೊ ಮೊಮ್ಮೋ ಹತ್ರ ಯಾವಾಗಾದರೂ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೊಮ್ಮೋ ಅದನ್ನೇ ಕೇಳೋದು, ಇವತ್ತು ಯಾಕೆ ಅಮ್ಮನ ಹತ್ರ ಮಾತಾಡಾಗಿಲ್ವಾ ನಿನಗೆ ಅಂತ. ಸೊ ನನಗೆ ಜಗಳ ಆಡೋಕ್ಕೆ ತುಂಬ ಇಷ್ಟ ಅಮ್ಮನ ಜೊತೆ. ಸುಮ್ಮನೆ ಅಂದರೆ ಸೀರಿಯಸ್ ಆಗಲ್ಲ, ಸುಮ್ಮನೆ ಕಾಲು ಎಳ್ಕೊಂಡು ಜಗಳ ಆಡ್ತಾ ಇರ್ತೀನಿ ಅಮ್ಮನ ಜೊತೆ. ಇವಾಗ ಇಲ್ಲಿ ವೈಟ್ ಸ್ಯಾರಿ ಹಾಕ್ಕೊಂಡು ಬಂದ್ರಲ್ಲ ಅವರು ನನ್ನ ದೊಡ್ಡಮ್ಮ. ನಾನು ಅವ್ರ ಜೊತೆನೂ ಅಷ್ಟೇ ಅಮ್ಮನ ಹತ್ರ ಹೇಗೆ ಮಾತಾಡ್ತೀನೋ ಹಾಗೆ ಮಾತಾಡ್ತೀನಿ, ಹಾಗೆ ಕಾಲು ಎಳಿತಾ ಇರ್ತೀನಿ. ನನಗೆ ತುಂಬ ಇಷ್ಟ ಅವರು ಅಂದರೆ. ಸೊ ಇವಾಗೇನು ನೋಡ್ತಿದ್ರೆ ಇವರು ನಮ್ಮಮ್ಮ, ಇವ್ರ ಜೊತೆನೇ ಜಗಳ ಆಡೋದು. ಹೋಮ ಮಾಡ್ತಾಯಿದ್ರು. ಸೊ ಅವರಿಗೆ ಬೆನ್ನು ಇರೋದ್ರಿಂದ ಅವರು ಚೇರ್ ಮೇಲೆ ಕೂತ್ಕೊಳ್ಳೋದು. ಅವ್ರಿಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಹೋಮ ಕೂಡ ಅಷ್ಟೇ ತುಂಬ ಹೊತ್ತು ಕೂತ್ಕೋಬೇಕಾಗುತ್ತೆ. ಈವನ್ ನಾವು ಕುಂಕುಮಾರ್ಚನೆ ಮಾಡ್ತಾ ಇದ್ವಲ್ಲ ಅದು ಸಹ ಅಷ್ಟೇ ತುಂಬ ಹೊತ್ತು ತಗೊಳ್ಳುತ್ತೆ. ಸೊ ಹಾಗಾಗಿ ಅಪ್ಪ ಈ ಹೋಮ ಮಾಡ್ತಾಯಿದ್ರು, ನಾವು ಕುಂಕುಮಾರ್ಚನೆ ಮಾಡ್ತಾಯಿದ್ವಿ. ಸೊ ಇಲ್ಲಿ ಎಲ್ಲರೂ ಹರಟೆ ಹೊಡಿತಾಯಿದ್ರು, ಎಲ್ಲರೂ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ತುಂಬ ಖುಷಿಯಾಗುತ್ತೆ ನೋಡೋಕ್ಕೇ. ಈ ಪೂಜೆ, ಈ ಹಬ್ಬ, ಇದರಲ್ಲಿ ಎಲ್ಲರೂ ಸೇರೋದೇ ತುಂಬ ಖುಷಿ ಅನಿಸೋದು ಆ್ಯಕ್ಚುಲಾಗಿ. ಸೊ ಹಾಗೆ ಈ ಪೂಜೆನ ಏನಕ್ಕೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಇವಾಗ. ನವಚಂಡಿಕಾ ಹವನ ಅಥವಾ ನವಚಂಡಿಕಾ ಹೋಮ ಅಂದರೆ, ನವ ಅಂದರೆ 9, ಚಂಡಿಕಾ ಅಂದರೆ ದೇವಿ, ದುರ್ಗೆಯ ಪರಾಕ್ರಮಗಳ ರೂಪ ಅಂದರೆ ಅವಳು ತಾಳಿದ 9 ರೂಪಗಳಿಗೆ ಸಮರ್ಪಿಸುವ ಹವನ ಅಥವಾ ಹೋಮ. ಹಾಗಾದರೆ ಇದರ ಹಿಂದಿನ ಕಥೆ ಏನಂದರೆ, ಪುರಾಣದಲ್ಲಿ ಮಹಿಷಾಸುರ ಎಂಬ ಮಹಾ ಅಸುರನು ದೇವತೆಗಳನ್ನು ಸೋಲಿಸಿ ಲೋಕವನ್ನು ಪೀಡಿಸುತ್ತಿದ್ದ. ಆ ಸಮಯದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ತಮ್ಮ ಶಕ್ತಿಗಳನ್ನು ಒಂದಾಗಿಸಿ ಒಂದು ಅದ್ಭುತ ಶಕ್ತಿಯನ್ನು ರಚಿಸಿದರು. ಅವಳೇ ಚಂದ್ರಿಕಾ ಅಥವಾ ದುರ್ಗಾ, ಅಥವಾ ನಾವು ದುರ್ಗೆ ಅಂತ ಸಹ ಹೇಳ್ತೀವಿ. ತಾಯಿಯ ಪ್ರಮುಖ ರೂಪಗಳು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಹಾಗೂ ಸಿದ್ಧಿದಾತ್ರಿ. ಈ ರೂಪಗಳಲ್ಲಿ ದೇವಿ ಮಹಿಷಾಸುರ, ಶುಂಭನಿಶುಂಭ, ಧೂಮ್ರಲೋಚನ ಮತ್ತು ಅನೇಕ ಅಸುರರನ್ನು ಸಂಹರಿಸಿದಳು. ಈ ಘಟನೆಗಳನ್ನು
ದೇವಿ ಮಹಾತ್ಮೆ ಅಥವಾ ದುರ್ಗಾ ಸಪ್ತಶತಿ ಎಂಬ ಗ್ರಂಥದಲ್ಲಿ ವಿವರಿಸಲಾಗಿದೆ. ಇನ್ನು ನವಚಂಡಿಕಾ ಹವನವನ್ನು ಯಾಕೆ ಮಾಡ್ತಾರೆ? ಈ ಹವನದಲ್ಲಿ ದೇವಿಯ 9 ರೂಪಗಳನ್ನು ಸ್ಮರಿಸಿ ಅಗ್ನಿಯಲ್ಲಿ ಮಂತ್ರಗಳನ್ನು ಹೇಳುತ್ತಾ ಆಹುತಿ ನೀಡಿ ಭಕ್ತಿ ಮತ್ತು ಶರಣಾಗತಿಯೊಂದಿಗೆ ಪೂಜೆ ಮಾಡಲಾಗುತ್ತದೆ. ಇದರ ಫಲವಾಗಿ ಮನಸ್ಸಿಗೆ ಶಾಂತಿ, ನಕಾರಾತ್ಮಕ ಶಕ್ತಿ ನಿವಾರಣೆ, ಆತ್ಮಶಾಂತಿ, ಕಷ್ಟಗಳ ನಿವಾರಣೆ, ಕುಟುಂಬ ರಕ್ಷಣೆ, ಐಶ್ವರ್ಯ ಸಾಧನೆ ಇವೆಲ್ಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಇಲ್ಲಿ ಭಕ್ತಿ ಅಂದರೆ ಏನು? ದೇವಿ ಕೇವಲ ಬಾಹ್ಯ ಶಕ್ತಿಯಲ್ಲ, ನಮ್ಮೊಳಗಿನ ಆತ್ಮಶಕ್ತಿ, ಧೈರ್ಯ, ಕರುಣೆ, ಜ್ಞಾನ ಇವೇ ದೇವಿಯ ರೂಪಗಳು. ಹವನವೆಂದರೆ ಆ ಶಕ್ತಿಗೆ ಕೃತಜ್ಞತೆ ಸಲ್ಲಿಸುವ ಮಾರ್ಗವಷ್ಟೆ. ನಮ್ಮ ಹಿರಿಯರು ಹೇಳುವಂತೆ ದೇವಿಗೆ ಭಕ್ತಿಯಿಂದ ಮಾಡಿದ ಹವನ ಮನಸ್ಸನ್ನು ಶುದ್ಧಿಗೊಳಿಸಿ ಜೀವನವನ್ನು ಶಕ್ತಿಮಂತಗೊಳಿಸುತ್ತದೆ. ಅದು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿದಾಗ ಹೆಚ್ಚಿನ ಫಲ ನೀಡುತ್ತದೆ. ನಾವಿವಾಗ ಕತೆ ಕೇಳೋ ಅಷ್ಟರಲ್ಲಿ ಹೋಮ ಆಲ್ಮೋಸ್ಟ್ ಮುಗಿತಾ ಬಂದಿತ್ತು. ಇನ್ನು ಪೂರ್ಣಾಹುತಿ ಮಾಡೋದೆ. ಎಲ್ಲರೂ ಬಂದು ಹೋಮಕ್ಕೆ ಆಹುತಿ ಹಾಕಿ ನಮಸ್ಕಾರ ಮಾಡ್ಬೋದು. ಹಾಗೆ ಹೆಣ್ಮಕ್ಳು ಅರ್ಶಿನ ಕುಂಕುಮನ ಹೋಮಕ್ಕೆ ಹಾಕಿ ನಮಸ್ಕಾರ ಮಾಡ್ತೀವಿ. ಸೊ ಹಾಗೆ ಎಲ್ಲ ಬಂದಿರೋ ಎಲ್ಲ ಹೆಣ್ಮಕ್ಳು ಅಷ್ಟೇ ಅರ್ಶಿನ ಕುಂಕುಮನ ಹಾಕಿ ನಮಸ್ಕಾರ ಮಾಡ್ಬೋದು. ಇವಾಗೇನು ನೋಡ್ತಿದ್ದೀರ, ಇವರು ಅಪ್ಪನ ಅಕ್ಕ. ಸೊ ಮೋಮೋಗೆ ಅತ್ತೆ ಆಗಬೇಕು ಅವರು. ಸೊ ಇವರು ಅವರ ಸೊಸೆ. ಹಾಗೆ ನಾನು ಇಲ್ಲೇ ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಹಾಗೆ ಅವಳು ಅವರ ಮಗಳು. ಹೀಗೆ ಎಲ್ಲ ಹೆಣ್ಮಕ್ಳು ಬಂದು ಅರ್ಶಿನ ಕುಂಕುಮ ಹಾಕಿ ಪೂಜೆನ ಕಂಟಿನ್ಯೂ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಅಪ್ಪ ಬಂದ್ಬಿಟ್ಟು ಇವಾಗ ಬಲಿ ಕೊಡೋದು ಇನ್ನೊಮ್ಮೆ ಇರುತ್ತೆ. ಸೊ ಈಗ ಬಲಿ ಕೊಡೋದಕ್ಕೆ ಕುಂಬಳಕಾಯನ್ನು ಕಟ್ ಮಾಡಬೇಕು. ಫಸ್ಟು ಅದಕ್ಕೆ ಪೂಜೆ ಮಾಡಿಕೊಂಡು ಆಮೇಲೆ ಅದನ್ನು ಕಟ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಬಲಿ ಅಂತ ಹೇಳ್ತೀವಿ. ಇದಕ್ಕೆ ಪೂಜೆ ಮಾಡಾದಮೇಲೆ ಆ ಬಟ್ಟೆನ ತೆಗಿತಾರೆ. ಸೊ ಆ ಬಟ್ಟೆ ತೆಗೆದ್ಮೇಲೆ ಇವಾಗ ಕತ್ತಿಯಲ್ಲಿ ಒಂದೇ ಏಟಿಗೆ ಅದು 2 ಪೀಸ್ ಆಗಬೇಕು. ಸೊ ಅಪ್ಪ ಚೆನ್ನಾಗೇ ಮಾಡಿದ್ರು. ಹಾಗೆಯೇ ಅದನ್ನು ಇವಾಗ ಮತ್ತೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಬೇಕಾಗತ್ತೆ. ಸೊ ಅದನ್ನು ಕಟ್ ಮಾಡೋದಕ್ಕೂ ಅಷ್ಟೇ ಅದಕ್ಕೆ ಇಷ್ಟು ನಂಬರ್ಸ್ ಅಂತ ಇರುತ್ತೆ. ಸೊ ಇವಾಗ ನೋಡ್ತಿರ್ಬೋದು ಅಷ್ಟೇ ನಂಬರ್ಸಲ್ಲಿ ಕಟ್ ಮಾಡಬೇಕಾಗತ್ತೆ. ಸೊ 5 ಪೀಸ್ ಕಟ್ ಮಾಡಬೇಕು. ಆಮೇಲೆ ಅದಕ್ಕೆ ಕುಂಕುಮ ಹಾಕಿ ಹಾಗೆ ಈ ಕಡ್ಡಿಗೇನು ಬೆಂಕಿ ಹಚ್ಚಿದ್ದಾರೆ ಅದನ್ನು ಅದಕ್ಕೆ ಚುಚ್ಚಿಡಬೇಕು. ಸೊ ಇವಾಗ ಅದನ್ನ ಇಟ್ಮೇಲೆ ಇಲ್ಲಿಗೆ ಬಲಿ ಪ್ರೊಸೆಸ್ ಮುಗಿಯುತ್ತೆ. ಸೊ ಮತ್ತೆ ಬಟ್ಟೆನೆಲ್ಲ ಚೇಂಜ್ ಮಾಡ್ಕೊಂಬರ್ಬೇಕಾಗತ್ತೆ ಅಪ್ಪ ಹೋಗಿ. ಯಾಕಂದರೆ ಬಲಿ ಕೊಡುವಾಗ ಇರೋ ಬಟ್ಟೆನ ಮತ್ತೆ ಹಾಕ್ಕೊಂಡು ಪೂಜೆನ ಕಂಟಿನ್ಯೂ ಮಾಡಬಾರ್ದು. ಹಾಗಾಗಿ ಸೊ ಇದಾದಮೇಲೆ ನಮ್ಮದೇ ಇವತ್ತು ದೇವಿಗೆ ಅಲಂಕಾರ ಇತ್ತು ನಮ್ಮ ಕಡೆಯಿಂದನೇ. ಸೊ ಅದನ್ನು ನೋಡಿಕೊಂಡು ಬರಬೇಕು, ಅಲ್ಲೋಗಿ ಪೂಜೆ ಮಾಡ್ಕೊಂಬರ್ಬೇಕಾಗತ್ತೆ. ಸೊ ಅದಾದಮೇಲೆ ಇಲ್ಲೇ ವಾಪಸ್ ಬಂದು ಕಲಶ ಏನು ನೆನ್ನೆ ಸ್ಥಾಪನೆ ಮಾಡಿರ್ತೀವಿ ಅದಕ್ಕೆ ಪೂಜೆ ಮಾಡಿ ಅದರ ವಿಸರ್ಜನೆ ಇರುತ್ತೆ. ಯಾಕಂದರೆ ಪೂಜೆ ಮುಗೀತಲ್ವ, ಹಾಗಾಗಿ ಅದರ ವಿಸರ್ಜನೆಯನ್ನು ಮುಗಿಸ್ಕೊಂಡು ಭಟ್ರಿಗೆಲ್ಲ ದಕ್ಷಿಣೆ ಕೊಟ್ಟು ಹಾಗೆ 3 ಮುತ್ತೈದೆಯರಿಗೆ ಬಾಗಿನ ಅನ್ನ ಕೊಟ್ಟು ಹಾಗೆ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರಲ್ಲ ದುರ್ಗಿಯರು ಅಂತ ಏನು ನಾವು ಹೇಳ್ತೀವಿ, ಅವರು 9 ದುರ್ಗಿಯರಿಗೆ ಅರ್ಶಿನ ಕುಂಕುಮವನ್ನು ಹಚ್ಚಿ ಬಾಗಿನನ ಕೊಡಬೇಕಾಗತ್ತೆ. ಈ ಪುಟಾಣಿಗಳನ್ನ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಹಿಂಗೆ ಮಾಡು ಹಂಗೆ ಮಾಡು ಅಂತ ಅಂದರೆ ಪಾಪ ಅದಕ್ಕೆ ತಿಳಿತಾನೆ ಇರಲಿಲ್ಲ, ಅದು ಹಿಂಗೆ ಮಾಡ್ತಾಯಿದ್ದು. ಅದನ್ನು ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಈ ಥರ ಇತ್ತು ನಾವು ಮಾಡಿಸಿರೋ ಅಲಂಕಾರ. ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಕೂಡ ಈ ಟೆಂಪಲ್ನ ಒಮ್ಮೆ ವಿಸಿಟ್ ಮಾಡಿ ತುಂಬಾ ಇಷ್ಟಪಡ್ತೀರಾ ಅಂತ ಹೇಳ್ತೀನಿ. ಹಾಗೆ ಊಟ ಮುಗಿಸ್ಕೊಂಡು ಎಲ್ರಿಗೂ ಊಟ ಹಾಕಿಸಿ ಊಟ ನಾವು ಮಾಡಿಕೊಂಡು ಹಾಗೆಯೇ ಮನೆ ಕಡೆ ಹೊರಟಿದ್ದಾಯಿತು. ಸೊ ಈಗ ನಾವು ಇಲ್ಲಿಂದ ಮತ್ತೆ ಮೋಮೋ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಡೋದು ಯಲ್ಲಾಪುರಕ್ಕೆ. ಸೊ ಇದು ತುಂಬ ಹಳೆ ವೀಡಿಯೋಸ್. ಯಾಕೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಲಿಟ್ರಲಿ ಟೈಮ್ ಇರಲಿಲ್ಲ. ನನಗೆ ತುಂಬಾ ಗೋ ಥ್ರೂ ಮಾಡೋದಿತ್ತು ಅದ್ರ ಮಧ್ಯದಲ್ಲಿ. ಸೊ ಇದಕ್ಕೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಾಗಿ ದೀಪಾವಳಿ ಟೈಮ್ನ ವೀಡಿಯೋ, ಅಂದರೆ ದೀಪಾವಳಿಗಿಂತನೂ ಮುಂಚಿನ ವೀಡಿಯೋಸು. ದೀಪಾವಳಿ ವೀಡಿಯೋಸ್ನೂ ಇವಾಗ ನಾನು ಅಪ್ಲೋಡ್ ಮಾಡ್ತೀನಿ. ವೀಡಿಯೋಸೆಲ್ಲ ಮಾಡಿಟ್ಕೊಂಡಿರೋದು ಹೌದು, ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಅದು ಯಾಕೆ ಅಂತ ನಾನು ಹೇಳ್ತೀನಿ ಮುಂದಿನ ವೀಡಿಯೋಸಲ್ಲಿ. ಸೊ ಊರಿಗೆ ಹೊರಟಾಗ ಮಳೆ ಸ್ಟಾರ್ಟ್ ಆಗಿತ್ತು, ಹಾಗೆ ರೇನ್ಬೋ ಕಾಣಿಸ್ತಾ ಇತ್ತು. ಅದನ್ನು ನೋಡಿಕೊಂಡು ಊರ ಕಡೆ ಹೊರಟಿದ್ದಾಯಿತು. ಬಟ್ ನಮಗೆ ಕುಮಟಾದಿಂದ ಯಲ್ಲಾಪುರಕ್ಕೆ ಹೋಗೋಕ್ಕೆ ಅರೌಂಡ್ 2.5-3 hours ಸಾಕಾಗುತ್ತೆ.
ಬಟ್ ರೋಡು ತುಂಬಾ ಹಾಳಾಗಿದೆ. ಆ್ಯಂಡ್ ಆಲ್ಸೋ ಅರ್ಬೈಲ್ ಘಾಟಲ್ಲಿ ಏನೋ ಆಕ್ಸಿಡೆಂಟ್ ಆಗಿ ಫುಲ್ ಜಾಮ್ ಆಗಿತ್ತು. ಸೊ ವಿ ಟುಕ್ ಅರೌಂಡ್ 4 to 5 hours. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.